ವಾಸ್ತು ಪ್ರಕಾರ ಉಪ್ಪಿನ ಜಾಡಿಯಲ್ಲಿ ಕೆಲವು ಸಣ್ಣ ತಪ್ಪುಗಳು ನಡೆದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು, ಕಲಹಗಳು, ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾದ್ರೆ ಅಡಿಗೆ ಮನೆಯಲ್ಲಿರೋ ಉಪ್ಪಿನ ಜಾಡಿಗೆ ಸಂಬಂಧಿಸಿದ ಪ್ರಮುಖ ನಿಯಮ ಏನು? ಈ ಲೇಖನದ ಕೊನೆಯಲ್ಲಿ ಒಂದು ಆಶ್ಚರ್ಯಕರ ವಾಸ್ತು ಟಿಪ್ ಇದೆ. ಅದನ್ನ ಹಲವರು ಇನ್ನೂ ತಿಳಿಯಲ್ಲ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಉಪ್ಪಿನ ಜಾಡಿಗೆ ಯಾವ ಪಾತ್ರೆ ಉತ್ತಮ ಅಂದ್ರೆ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಿ, ಸ್ಟೀಲ್ ಡಬ್ಬಿಯಲ್ಲಿ ಇಡ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ವಿಧಾನ ಅಲ್ಲ. ಉಪ್ಪನ್ನ ಯಾವಾಗಲೂ 2 ಪಾತ್ರೆಗಳಲ್ಲಿ ಇಡೋದು ಬಹಳ ಉತ್ತಮ. ಮೊದಲನೇದು ಗ್ಲಾಸ್ ಜಾರ್, ಗಾಜಿನ ಜಾಡಿ, ಪಿಂಗಾಣಿ ಅಥವಾ ಸೆರಾಮಿಕ್ ಜಾಡಿ. ಈ ರೀತಿಯ ಪಾತ್ರೆಗಳು ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅನ್ನೋ ನಂಬಿಕೆ ಇದೆ. ಆದರೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಉಪ್ಪಿಡೋದ್ರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗಬಹುದು ಅಂತ ಕೆಲವರು ಹೇಳ್ತಾರೆ. ಇದು ನಂಬಿಕೆ ಆಗಿರಬಹುದು, ಆದರೆ ನಮ್ಮ ಹಿರಿಯರು ಇದನ್ನು ಬಹಳ ಗಂಭೀರವಾಗಿ ಪಾಲಿಸ್ತಾರೆ. ಉಪ್ಪನ್ನು ಖರೀದಿಸಬೇಕು ಅಂದರೆ ಬೆಸ್ಟ್ ದಿನ ಯಾವುದು? ಈ ಪ್ರಶ್ನೆಗೆ ಉತ್ತರ ವಾಸ್ತು ಸಂಪ್ರದಾಯದ ಪ್ರಕಾರ ಶುಕ್ರವಾರ ಉಪ್ಪನ್ನು ಖರೀದಿಸಲು ಅತ್ಯಂತ ಶುಭ ದಿನ ಅಂತ ಹೇಳಲಾಗುತ್ತೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತಹ ದಿನ. ಆ ದಿನ ಉಪ್ಪನ್ನು ಖರೀದಿಸುವುದು, ಉಪ್ಪಿನ ಜಾಡಿಯನ್ನು ತುಂಬಿಸೋದು ಮನೆಯ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತೆ ಅನ್ನೋ ನಂಬಿಕೆ. ಕೆಲವರು ಇನ್ನೂ ಈ ಪದ್ಧತಿಯನ್ನು ಅನುಸರಿಸ್ತಾರೆ. ಅವರು ಹೇಳುವಂತೆ ಇದರಿಂದ ಮನೆಯಲ್ಲಿನ ಹಣದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಉಪ್ಪಿನ ಜಾಡಿ ಸಂಪೂರ್ಣ ಖಾಲಿಯಾಗಬಾರದು. ಇದು ಬಹಳ ಮುಖ್ಯವಾದ ನಿಯಮ. ಬಹಳ ಮನೆಗಳಲ್ಲಿ ಏನಾಗ್ತದೆ ಗೊತ್ತಾ? ಉಪ್ಪು ಸಂಪೂರ್ಣ ಖಾಲಿಯಾಗೋವರೆಗೂ ಕಾಯ್ತಾನೇ ಇರ್ತಾರೆ. ನಂತರ ಹೊಸ ಉಪ್ಪು ಹಾಕ್ತಾರೆ. ಆದರೆ ವಾಸ್ತು ಪ್ರಕಾರ ಇದು ಒಳ್ಳೆಯ ಸೂಚನೆ ಖಂಡಿತ ಅಲ್ಲ. ಉಪ್ಪಿನ ಜಾಡಿ ಸಂಪೂರ್ಣ ಖಾಲಿಯಾಗುವುದು ದಾರಿದ್ರ್ಯದ ಸಂಕೇತ. ಆದ್ದರಿಂದ ಜಾಡಿಯಲ್ಲಿ ಇನ್ನೂ ಸ್ವಲ್ಪ ಉಪ್ಪಿದೆ ಅನ್ನೋವಾಗಲೇ ಮತ್ತೆ ಉಪ್ಪನ್ನು ತುಂಬಿಸಿಟ್ಬಿಡಿ. ಇದರಿಂದ ಮನೆಯಲ್ಲಿನ ಸಮೃದ್ಧಿ, ಧನದ ಅರಿವು ನಿರಂತರವಾಗೇ ಇರುತ್ತೆ. ಉಪ್ಪಿನ ಜಾಡಿಯಲ್ಲಿ ಲವಂಗ ಹಾಕೋ ರಹಸ್ಯ ಗೊತ್ತಾ? ಇದೊಂದು ಕುತೂಹಲಕಾರಿ ವಾಸ್ತು ಟಿಪ್ಪು. ಹಲವರು ಉಪ್ಪಿನ ಜಾಡಿಯಲ್ಲಿ 2 ಲವಂಗನ ಹಾಕಿ ಇಡೋದು ಉತ್ತಮ ಅಂತ ಹೇಳ್ತಾರೆ. ಇದರಲ್ಲಿ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಹಣದ ಹರಿವು ಹೆಚ್ಚಾಗುತ್ತೆ. ವಾಸ್ತು ದೋಷಗಳು ಕಡಿಮೆಯಾಗತ್ತೆ. ಕೆಲವರು ಪ್ರತಿ ತಿಂಗಳು ಹೊಸ ಹೊಸ ಲವಂಗ ಹಾಕುವ ಪದ್ಧತಿ ಕೂಡ ಪಾಲಿಸ್ಕೊಳ್ತಾರೆ. ಇದು ಒಂದು ಸರಳ ವಿಧಾನ, ಆದರೆ ಹಲವರು ಇದನ್ನು ಪ್ರಯತ್ನಿಸಿ ಉತ್ತಮ ಅನುಭವ ಪಡೆದಿದ್ದೇವೆ ಅಂತಾನೂ ಕೂಡ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ಉಪ್ಪಿನ ಜಾಡಿ ಯಾವ ದಿಕ್ಕಿನಲ್ಲಿ ಇರಬೇಕು ಗೊತ್ತಾ? ಇದು ಮುಖ್ಯವಾದ ವಿಷಯ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ, ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯ ಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಉಪ್ಪಿನ ಜಾಡಿಯನ್ನು ಈ ಆಗ್ನೇಯ ಮೂಲೆಯಲ್ಲಿ ಇಡಲೇಬಾರದು. ಸಾಮಾನ್ಯವಾಗಿ ಪಶ್ಚಿಮ, ಉತ್ತರ ಪಶ್ಚಿಮ ಜಾಗದಲ್ಲಿ ಇಡುವುದು ಬಹಳ ಉತ್ತಮ ಅಂತ ಕೆಲವರು ಸಲಹೆ ಕೊಡ್ತಾರೆ. ಸರಿಯಾದ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯಲ್ಲಿನ ಸೌಹಾರ್ದತೆ, ಶಾಂತಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಉಪ್ಪಿನ ಜಾಡಿಯನ್ನು ಬಳಸುವಾಗ ಗಮನಿಸಲೇಬೇಕಾಗಿರೋ ವಿಷಯ, ಉಪ್ಪಿನ ಜಾಡಿ ಕೇವಲ ಒಂದು ಪಾತ್ರೆ ಅಲ್ಲ, ಅದನ್ನು ಸ್ವಚ್ಛವಾಗಿ ಮತ್ತು ಗೌರವದಿಂದ ಬಳಸಬೇಕು ಅಂತ ಹಿರಿಯರು ಹೇಳ್ತಾರೆ. ತೇವವಿರೋ ಕೈಗಳಿಂದ ಉಪ್ಪನ್ನು ಮುಟ್ಟಬಾರ್ದು. ಜಾಡಿಯ ಸುತ್ತಲೂ ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕು. ಉಪ್ಪನ್ನು ನೆಲಕ್ಕೆ ಸುರಿಯದಂತೆ ನೋಡ್ಕೊಳ್ಬೇಕು. ಬೀಳಿಸಬಾರ್ದು. ಜಾಡಿಯ ಮುಚ್ಚಳವನ್ನು ಸದಾ ಮುಚ್ಚಿರಬೇಕು. ಈ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿನ ಶಕ್ತಿಯೂ ಉತ್ತಮವಾಗಿರುತ್ತೆ ಅಂತ ನಂಬಿಕೆ ಇದೆ. ಏನಾದರೂ ಉಪ್ಪು ಚೆಲ್ಲಿದ್ರೆ ಮನೆಯಲ್ಲಿ ಗಲಾಟೆ ಆಗುತ್ತೆ ಅಂತ ಹಿಂದೆ ಹೇಳ್ತಾ ಇದ್ರು. ಉಪ್ಪಿಗೆ ಇರುವಂತಹ ಒಂದು ವಿಶೇಷ ಆಧ್ಯಾತ್ಮಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಉಪ್ಪಿಗೆ ಒಂದು ವಿಶೇಷ ಸ್ಥಾನ ಇದೆ. ಹಳೆ ಕಾಲದಲ್ಲಿ ಉಪ್ಪನ್ನು ಶುದ್ಧತೆ ಮತ್ತು ನಂಬಿಕೆಯ ಸಂಕೇತ ಅಂತಲೂ ಹೇಳ್ತಿದ್ರು. ಯಾರಾದರೂ ಕೊಟ್ಟ ಉಪ್ಪನ್ನು ಮರಿಬಾರ್ದು, ಆದರೆ ಯಾರಾದರೂ ನಮಗೆ ಸಹಾಯ ಮಾಡಿದರೆ ಅದನ್ನು ಮರಿಬಾರ್ದು ಅನ್ನೋ ಅರ್ಥ. ಇದರಲ್ಲಿಯೂ ಉಪ್ಪಿನ ಮಹತ್ವವನ್ನು ಕಾಣ್ಬೋದು. ಇಷ್ಟು ಸಣ್ಣ ವಿಷಯಕ್ಕೂ ಇಷ್ಟು ಮಹತ್ವ ಯಾಕೆ ಅಂತ ನಿಮ್ಗೆಲ್ಲರಿಗೂ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಒಂದು ಸಣ್ಣ ಉಪ್ಪಿನ ಜಾಡಿಗೆ ಇಷ್ಟು ನಿಯಮಗಳೇನು? ಆದರೆ ವಾಸ್ತುಶಾಸ್ತ್ರದ ಮೂಲತತ್ವ ಏನಂತ ಗೊತ್ತಾ? ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಒಂದೊಂದು ಶಕ್ತಿ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ಮನೆಯಲ್ಲಿನ ಶಕ್ತಿ ಸಮತೋಲನವಾಗಿರುತ್ತೆ ಅಂತ ವಿಜ್ಞಾನ ಮತ್ತು ಎಲ್ಲವೂ ಕೂಡ ಸಂಪ್ರದಾಯ ಹೇಳುತ್ತೆ. ಆದರೆ ಇದು ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಸಂಪ್ರದಾಯ. ಕೊನೆಗೆ ಒಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮೆಲ್ಲರಿಗೂ. ಇಷ್ಟಿನ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಉಪ್ಪಿನ ಜಾಡಿಯನ್ನು ಹೇಗೆ ಇಟ್ಕೊಂಡಿದ್ದೀರಿ? ನೀವು ಯಾವ ಪಾತ್ರೆಯಲ್ಲಿಟ್ಟಿದ್ದೀರಿ ಮತ್ತು ಯಾವ ದಿಕ್ಕಲ್ಲಿಟ್ಟಿದ್ದೀರಿ? ಜಾಡಿ ಖಾಲಿಯಾಗುವವರೆಗೂ ಕಾಯ್ತಾ ಇದ್ದೀರಾ? ಬಹುಶಃ ಈ ಲೇಖನ ಓದಿದ ನಂತರ ನೀವು ಕೂಡ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಬದಲಾವಣೆ ಖಂಡಿತ ಮಾಡ್ತೀರಿ. ಕೆಲವೊಮ್ಮೆ ದೊಡ್ಡ ಬದಲಾವಣೆ ತರೋದು ದೊಡ್ಡ ವಿಷಯ ಅಲ್ಲ. ಇಂತಹ ಸಣ್ಣ ಸಣ್ಣ ಪದ್ಧತಿಗಳೇ ಆಗಿರುತ್ತೆ. ಧನ್ಯವಾದ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ.